ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡಿದ್ದು ಪ್ರಧಾನಮಂತ್ರಿಗಳು ಹೋಗಿ ಎಲ್ಲ ವಾಟ್ ಎವರ್ ದ ಪುರಿ ಹಿ ಏಟ್ ವಾಟ್ ಎವರ್ ದ ಪುರಿ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರು ಬೆಂಗಾಲ್ ಪಕ್ಷದ ಕೇಂದ್ರ ಕಚೇರಿಗೆ ಬಂದು ಭಾಷಣವನ್ನು ಅಂದರೆ ವಿಜಯೋತ್ಸವದ ಭಾಷಣವನ್ನು ಮಾಡುವಾಗ ಬಂಗಾಳದ ಪಂಚೆ ಕಚ್ಚೆ ಇದರ ಸ್ಟೈಲನ್ನೇ ಹಾಕ್ಕೊಂಡು ಬಂದಿದ್ರು. ಆ ವಿಚಾರದಲ್ಲಿ ಸಾಹೇಬನ್ನ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ. ನಾನು ನೋಡಿರುವ ರಾಜಕಾರಣಿಗಳಲ್ಲಿ ಈ ರೀತಿಯ ಸಮಯಕ್ಕೆ ತಕ್ಕಂತೆ ಡ್ರೆಸ್ಸಿನ ಅಂದರೆ ಬಟ್ಟೆ ಉಡುಗೆ ತೊಡುಗೆಯ ಆ ಸೆನ್ಸನ್ನು ಯಾರು ಇಟ್ಕೊಂಡಿರೋದ್ರಲ್ಲಿ ನಾನು ನೋಡಿರೋದ್ರಲ್ಲಿ ನಾನು ಇನ್ನು ಬೇರೆಯವ್ರದ್ದು ಇನ್ನೂ ಚೆನ್ನಾಗಿರ್ಬೋದೇನೋ. ಒಂದು ಎಸ್.ಎಂ. ಕೃಷ್ಣ, ಇನ್ನೊಂದು ರಾಮಕೃಷ್ಣ ಹೆಗಡೆ. ಇಬ್ಬರಿಗೂ ದೇ ಹ್ಯಾಡ್. ಅದರಲ್ಲಿ ನಂಬರ್ 1 ಮೋದಿ, ನಂಬರ್ 2 ಕೃಷ್ಣ, ನಂಬರ್ 3 ಹೆಗಡೆ. ಇದನ್ನು ಮೀಟೇ ಮಾಡೋಕ್ಕಾಗಲ್ಲ. ಇದು ವಿಚಿತ್ರ. ಇದು ಏನೇನು ಬಿ ಜೆ ಪಿಯ ಅಭ್ಯರ್ಥಿ ಲಕ್ಷ್ಮೀಕಾಂತ್ ಸಾಹು ಗೆದ್ದಿದ್ದಾರೆ. ಅಂದರೆ ಆಕೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಅತ್ಯಾಚಾರಕ್ಕೆ ಒಳಗಾಗಿದ್ದ ಹೆಣ್ಣು ಮಗಳ ತಾಯಿ, ಸಂತ್ರಸ್ತೆಯ ತಾಯಿ ಆಕೆ ಗೆದ್ದಿದ್ದಾರೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಸೋತಿದ್ದಾರೆ. ನೀವಲ್ಲಿ ನೋಡ್ತಾ ಇದ್ದೀರಿ ಕೆಳಗಡೆ. ಸುಮಾರು 3191 ಮತಗಳನ್ನು ಪಡೆದಿರುವಂತಹ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲೂ ಗೆದ್ದಿದ್ದಾರೆ ಮತ್ತು 21,000 ಅಂತರದಲ್ಲಿ ಭವಾನಿಪುರದಲ್ಲೂ ಗೆದ್ದಿದ್ದಾರೆ. ಸೊ ಡೆಸಿಮೇಷನ್ ಆಫ್ TMC, ಆಂಗರ್, ಆಕ್ರೋಶ, ಕೋಪ, ರೊಚ್ಚು. ನಾನು ಯಾವಾಗಲೂ ಹೇಳ್ತೀನಿ, ಬಡವನ್ಗೆ ರೊಚ್ಚು ಬಂದರೆ ಲಾಜಿಕ್ ವರ್ಕ್ ಆಗಲ್ಲ. ಅಲ್ಲಿ ಅದಕ್ಕೆ ಲಾಜಿಕ್ ಇರಲ್ಲ. ಸುಮ್ಮನೆ ಬುಡ್ದಾಕ್ಬಿಡ್ತಾರೆ ಹಿಡ್ಕೊಂಡಾಗೇನೇನೆ. ಇಲ್ಲಾಗಿರೋದು ಅದೇನೇ ನೋಡ್ಕೊಳ್ಳಿ. ಬರೀ TMCಗೆ ಪಟ ಕಲಿಸಿಲ್ಲ, TMCಯ ನೇತೃತ್ವ ವಹಿಸಿದವ್ರಿಗೂ ಪಟ ಕಲಿಸಿದ್ದಾರೆ ತಗೋ ಅಂತ. ಅಲ್ಲಿಗೆ ಜನರ ಸಿಟ್ಟು CM ಮೇಲೆ ಹೆಚ್ಚಿತ್ತು ಅಂತಕ್ಕಂಥ. CM ಮೇಲೂ ಇತ್ತು. ನನಗೆ ಬಹಳ ಜನ ಹೇಳ್ತಾ ಇದ್ದಿದ್ದು CMಗಿಂತ ಆಕೆ ಜೊತೆಲಿರೋ ಲೀಡರ್ಗಳು ಮತ್ತು ಕೆಳಹಂತದ ನಾಯಕರುಗಳ ಬಗ್ಗೆ ವಿಪರೀತ ಕೋಪ ಇದೆ ಜನಕ್ಕೆ ಅಂತಿದ್ರು. CM ಮೇಲೂ ಇದೆ ಅವ್ರಿಗೆ. ಲೆಕ್ಕ ಹಾಕೊಳ್ಳಿ, ಅಲ್ಲಿಗೆ ಬಡ್ದು ಕಳಿಸ್ಬಿಟ್ಟಿದ್ದಾರೆ ಒಂದೇ ಸರಿಗೆ 21,000 ಓಟಲ್ಲಿ. ನಂದಿಗ್ರಾಮದಲ್ಲಿ 3,100, ಬಟ್ ಆಕೆ ಕಂಟೆಸ್ಟ್ ಮಾಡಿರಲಿಲ್ಲ, ಬೇರೆ ಯಾರನ್ನೋ ಕಂಟೆಸ್ಟ್ ಮಾಡಕ್ಕೆ ಹಾಕಿದ್ಲು ಮೇಡಮು. ಎರಡೂ ಕಡೆ ಸೋತಿದ್ದಾರೆ. ಸ್ಟಾಲಿನ್ ಒಬ್ಬ ಮುಖ್ಯಮಂತ್ರಿಯನ್ನ ಇಲ್ಲಿ ಮುಖ್ಯಮಂತ್ರಿಗಳು ಸೋಲೋದೇನು ಹೊಸದಲ್ಲ, ಸಿದ್ದರಾಮಯ್ಯನವ್ರಿಗೆ ಅನುಭವ ಇದೆ. ಎರಡು ಕಡೆನೂ ಗೆದ್ದು ಎಲ್ಲ ಬಚಾವಾಗಿ ಒಂದರಲ್ಲಿ 3,000 ಓಟಲ್ ಗೆದ್ದು ಹೆಂಗೋ ಯಾಮ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಹೋಗಿ CM ಆಗ್ಬಿಟ್ರೆ ಆಮೇಲೆ ಬೇರೆ ವಿಚಾರ. ಪಟೇಲ್ರು ಸೋತಿದ್ದಾರೆ, ಕೃಷ್ಣ ಸೋತಿದ್ದಾರೆ, CM ಆಗಲ್ಲ ಬೇರೆ ಎಲೆಕ್ಷನ್ನಲ್ಲಿ. CMಗಳು ಸೋಲೋದೇನು ಹೊಸದಲ್ಲ, ಶಾಕಿಂಗಲ್ಲಿ. ಬಟ್ ಈ ಅಂತರಗಳಲ್ಲಿ ಸೋಲಿಸ್ತಾರೆ ಅಂತಂದ್ರೆ ಜನರ ಆಕ್ರೋಶ ಇವರುಗಳ ಮೇಲೆ ಎಷ್ಟು ಮಟ್ಟಿಗೆ. ಭವಾನಿಪುರದಲ್ಲಿ ಆಕೆ ಸೋತಿದ್ದಾರೆ. ಸಾರಿ, 21,000ದಲ್ಲಿ ಸೋತಿರೋದು ಅಧೀರ್ ರಂಜನ್. ಭವಾನಿಪುರದಲ್ಲಿ 15,000. ಒಂದು ಕ್ಯೂರಿಯಸ್, ಈ ರಿಸಲ್ಟ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಮತಾ ಬ್ಯಾನರ್ಜಿ ಸುಧಾರಿಸ್ಕೊಳಕ್ಕೆ ಬಹಳ ವರ್ಷಗಳು ಬೇಕಾಗತ್ತಾ? ಇಲ್ಲಿ ಲೆಫ್ಟ್ಗೆ ಎಡರಂಗಕ್ಕೆ ಏನಾದರೂ ಪ್ಲೇಸ್ ಸಿಕ್ಬಿಡುತ್ತಾ ಸರ್ ಫೈಟ್ ಮಾಡಕ್ಕೆ? ಮಮತಾ ಬ್ಯಾನರ್ಜಿ ಸುಧಾರಿಸಿಕೊಳ್ಳೋದಕ್ಕೆ 2-3 ಅವಶ್ಯಕ ವಿಚಾರಗಳಿವೆ. ನಂಬರ್ 1, ಮ್ಯಾಸಿವ್ಲಿ ಬ್ಲಂಡರ್ಗಳನ್ನು BJP ಮಾಡಬೇಕೀಗ. ಕೊಟ್ಟ ಆಶ್ವಾಸನೆಗಿಂತ ನಡವಳಿಕೆಯಲ್ಲಿ BJPಯ ಲೀಡರ್ಗಳು ಈಗ ಪಶ್ಚಿಮ ಬಂಗಾಳದಲ್ಲಿ ಹೇಗಿರಬೇಕು ಅಂದರೆ ಅವರ ನಡವಳಿಕೆಯೇ ಅವರ ಭವಿಷ್ಯವನ್ನು ಇತ್ಯರ್ಥ ಮಾಡುತ್ತೆ. ಕ್ರಿಮಿನಲ್ಗಳು, ಗೂಂಡಾಗಳು, ಕಚಡಗಳ ಜೊತೆ ಕಾಣಿಸ್ಕೊಳ್ಳೋಂಗಿಲ್ಲ. ಅವ್ರನ್ನ ಬಡಿದು ಹೂತಾಕಬೇಕಲ್ಲೀಗ. ಭಯದ ವಾತಾವರಣ ಹೋಗಬೇಕು, ಕಾನೂನು ಮತ್ತು ಸುವ್ಯವಸ್ಥೆ ವಾಪಸ್ ಬರಬೇಕು. ಉಳಿದಂತೆ ನಂತರ ಎಲ್ಲವನ್ನೂ ಜನ ಬಯಸ್ತಾ ಇರ್ಬೇಕಾರೆ ಅದಾಗಬಾರ್ದು. ಅದಾದರೆ ಪುಟಿದ್ದು ವಾಪಸ್ ಬರ್ಬೋದು, ಹೇಳಕ್ಕೆ ಬರಲ್ಲ. ಜನಕ್ಕೆ ಕೋಪ ಬಂದಾಗ ಯಾರು ಬರಬೇಕಲ್ಲ. ಎರಡನೇದು, ಮಮತಾ ಬ್ಯಾನರ್ಜಿಗೆ ಅಧಿಕಾರ ಮತ್ತು ಹಣದ ಪರಿಣಾಮವಾಗಿ ತನ್ನ ಬಳಿ ಇಟ್ಟುಕೊಂಡಿದ್ದ ಜನ ಎಷ್ಟರ ಮಟ್ಟಿಗೆ ಉಳಿತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಖಾಲಿ ಮಾಡ್ತಾ ಹೋಗ್ಬಿಡ್ಬೋದು, ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ, ಬಟ್ ಖಾಲಿ ಆಗ್ಬಿಡ್ಬೋದು, ಹೇಳಕ್ಕೆ ಬರಲ್ಲ. ಅದು ಮೂರನೇದು ಭಾಳ ಇಂಪಾರ್ಟೆಂಟ್. BJP ಭ್ರಷ್ಟತೆಗೆ ಜಾಗ ಕೊಡಬಾರ್ದು, ಅಭಿವೃದ್ಧಿಯನ್ನು ಚೆನ್ನಾಗಿ ಮಾಡಬೇಕು, ಇಲ್ಲದ್ರೆ ವಾಪಸ್ ಬರ್ತಾರೆ ಯಾರು. ಸೊ ಎಡಪಕ್ಷಗಳ ಕ್ವಶನನ್ನು ತಾವು ಕೇಳ್ತಾ ಇದ್ದೀರಿ. ಮಮತಾ ಬರಬಹುದು, ಬರಲ್ಲ ಅಂತ ನಾನು ಹೇಳಿಲ್ಲ. ಎಡಪಕ್ಷಗಳಿಗೆ ಬರಕ್ಕೆ ನನ್ನ ಪ್ರಕಾರದಲ್ಲಿ ಇವತ್ತು ಎಡಪಕ್ಷಗಳು ತುಂಬ ಸಂತೋಷವಾಗಿರುತ್ತವೆ. ಎಲ್ಲಿ? ಬಂಗಾಳದಲ್ಲಿ. ಕಾರಣ
ಮೋದಿಯವರು ಇವತ್ತು ತಮ್ಮ ವಿಜಯೋತ್ಸವ ಭಾಷಣದಲ್ಲಿ ಹೇಳಿದ್ರು, ಎಡಪಕ್ಷಗಳ ಒಂದು ರಾಜ್ಯದಲ್ಲಿ ಅಧಿಕಾರವಿಲ್ಲದಂತಹದ್ದು ಬಂದಿದೆ, ಇದು ಸೋಚ್ ಕ ತೀರ್ಮಾನ ಡಿಸಿಷನ್ ಹೇ, ಐಡಿಯಾಲಜಿಕಲ್ ಡಿಸಿಷನ್. ಟ್ರೂ, ಐ ಅಗ್ರಿ. ಎಡಪಂಥೀಯ ಸರ್ಕಾರ ಇವತ್ತು ದೇಶದಲ್ಲಿ ಇಲ್ಲ, 0 ಒಪ್ಕೋತೀನಿ. ಆದರೆ ಅದು ಸೋಚ್ ಕ ತೀರ್ಮಾನ ಇರಲೂಬಹುದು, ಮೋದಿಯವರು ಹೇಳ್ದಂಗೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಗುಡ್ ಥಾಟ್ಸ್, ಪ್ರೋ ಪೀಪಲ್ ಥಾಟ್ಸನ್ನು ಸಾಯಿಸೋಕ್ಕಾಗಲ್ಲ. ಹೌದು. ಹಾಗಾಗಿ ನನಗಿರುವಂತಹ ಲೆಕ್ಕಾಚಾರ ಏನಂದರೆ, ಎಡಪಕ್ಷಗಳು ಚಿಗುರಬಹುದು ಪಶ್ಚಿಮ ಬಂಗಾಳದಲ್ಲಿ ಅಂತ. ಹೇಗೆ ಎಡಪಕ್ಷಗಳು ಎದ್ದು ಬಂದು ಬೆಳಿಗ್ಗೆ ಬಾವುಟ ಹಿಡ್ಕೊಂಡು, ಅವ್ರಿಗೆ ಬಾವುಟ ಹಿಡ್ಕೊಳ್ಳೋದೇ ದೊಡ್ಡ ಕೆಲಸ ಆಗ್ತಾರೆ, ಅವ್ರಿಗೆ ಇನ್ನೇನು ಕೆಲಸ ಅವ್ರಿಗೆ. ನನಗೂ ಗೊತ್ತಲ್ಲ ಎಡಪಕ್ಷಗಳ ಚಿಂತನೆ ಅಂದರೆ ಏನು ಅಂತ, ಅಟ್ಲೀಸ್ಟು ಸ್ವಲ್ಪ ಅಲ್ಪ ಕಾಲದಲ್ಲಾದ್ರೂ ನಾವು. ಹೌದು, ಎಕ್ಸಾಕ್ಟ್ಲಿ. ಅದೊಂದು ಪೀರಿಯಡ್ ಅಪ್ಪ. ಆ ಪೀರಿಯಡಲ್ಲಿ ಕಾಲೇಜಿಂದ ಹೊರಗೆ ಬರ್ತಿದ್ದವರೆಲ್ಲ ಎಡಪಕ್ಷದ ಚಿಂತನೆನೇ ಹೆಚ್ಚು ಕಡಿಮೆ. ಅದೊಂದು ಪೀರಿಯಡ್, ಅದು ಏನು ಮಾಡೋಣ, ಅದಕ್ಕೆ ಅದು ಬೇರೆ ವಿಚಾರ. ದಟ್ಸ್ ಓಕೆ. ಎಡಪಕ್ಷಗಳು ಬಾವುಟ ಇಟ್ಕೊಂಡು ಹೊರಗೆ ಬಂದರೆ, ಮಮತಾ ಬ್ಯಾನರ್ಜಿ ಇದ್ದಾಗ ಮೂಲಭೂತವಾದಿ ಸರ್ಕಾರ, ಧರ್ಮಾಂಧ ಸರ್ಕಾರ, ಅಲ್ಪಸಂಖ್ಯಾತರ ವಿರೋಧಿ ಅನ್ಕೊಂಡು ಕೂಗಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಹೌದು. ಯಾಕಂದ್ರೆ ಅದೇ ಮಮತಾ ಬ್ಯಾನರ್ಜಿ, ಅವರು ಅದೇ ಅದೇ ಇದ್ರವರು ಐಡಿಯಾಲಜಿ. ಸೊ ಫ್ರಮ್ ಆನ್ ವಾಟ್ ಯು ವಿಲ್ ಫೈಟ್? ಯಾರ ಮೇಲೆ ಫೈಟ್ ಮಾಡ್ತೀರಿ? ಅಲ್ಲ, ಏನು ಫೈಟ್ ಮಾಡ್ತೀರಿ? ಅವ್ರಿಗೆ ಆ ಫೈಟಿಂಗ್ ಪ್ಲಾಟ್ಫಾರ್ಮೇ ಹೊಟ್ಟೋಗಿತ್ತು. ಒಂದೇ ರೀತಿ ಈಗ ಆ ಫೈಟಿಂಗ್ ಪ್ಲಾಟ್ಫಾರ್ಮ್ ವಾಪಸ್ ಬರುತ್ತೆ ಅವ್ರಿಗೆ. ಅವ್ರಿಗೆ BJP ಜೊತೆ ಲಡಾಯಿ ನಡೆಸೋಕ್ಕೆ ಒಂದು ಮಜಾ ಸಿಕ್ಕತ್ತೆ ಎಡಪಕ್ಷದವ್ರಿಗೆ, ಯಾವಾಗಲೂ ಅಷ್ಟೇ ಅವ್ರದ್ದು. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಬಂಗಾಳದಲ್ಲಿ ಎಡಪಕ್ಷಗಳು ಚಿಗುರತ್ವೆ. ಬಹುಶಃ ಕಾಂಗ್ರೆಸ್ಸು ಎಡಪಕ್ಷಗಳ ಜೊತೆ ನಿಲ್ಲಬಹುದು. ಯಾಕಂದರೆ ಈ ಮಮತಾ ಬ್ಯಾನರ್ಜಿ ಸೋತ್ ಹೋಗಿರೋದ್ರಿಂದ, ನಾನು ಯಾರು ಹೂ ಇಸ್ ದಟ್ ರಾಜೀವ್ ಗಾಂಧಿ, ಐ ಆಮ್ ದ ಲೀಡರ್ ಅನ್ನೋದು ಹೊಟ್ಟೋಗಿದೆ ಈಗ, ಹೋಗುತ್ತೀಗ. ಹಾಗಾಗಿ ಮಮತಾ ಬ್ಯಾನರ್ಜಿ ಏಕಾಂಗಿ ಆಗ್ತಾ ಹೋಗ್ಬೋದು. ಎಡಪಕ್ಷಗಳು ಕಾಂಗ್ರೆಸ್ ಜೊತೆ ಸೇರಬಹುದು, ಅವರಿಬ್ಬರ ಜೊತೆ ಅಲಯನ್ಸ್ ಆದರೂ ಆಗಬಹುದು. ಆದರೆ ಅದೇ ಪ್ರಾಬ್ಲಮ್ಮು ಈ ಎಡಬಿಡಂಗಿ ವಿರೋಧ ಪಕ್ಷಗಳಿಗೆ ದೇಶದಲ್ಲಿ, ಕೇರಳದಲ್ಲಿ ತಗಲಾಕತ್ತಾರೆ. ಇಲ್ಲಿ ಎಸ್.